ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು, ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ 24 ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ. ಆಸ್ಪತ್ರೆಯಲ್ಲಿ 32ಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9538897698. ಕೇಳುಗರೆ, ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ. ಈ ಕಾರ್ಯಕ್ರಮದಲ್ಲಿ ಇಂದು ವಿಶ್ವ ಅಸ್ತಮ ದಿನ ಈ ಕುರಿತಾಗಿ, ಅಂದರೆ ಮೇ ತಿಂಗಳ ಮೊದಲನೇ ಮಂಗಳವಾರದಂದು ವಿಶ್ವ ಅಸ್ತಮ ದಿನವನ್ನು ಆಚರಿಸಲಾಗುತ್ತದೆ. ಅದರ ಪ್ರಯುಕ್ತವಾಗಿ ಅಸ್ತಮ ಕುರಿತಾಗಿ ಇಂದು ನಾವು ಚರ್ಚೆಯನ್ನು ಮಾಡೋಣ. ಈ ಸಂದರ್ಶನದಲ್ಲಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದಂತಹ ಡಾಕ್ಟರ್ ಅಜಯ್ ಕುಮಾರ್ ಬಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್, ಪ್ರಾರಂಭದಲ್ಲಿ ಈ ಅಸ್ತಮದ ಬಗ್ಗೆ ಮಾತಾಡೋದಾದ್ರೆ, ಈ ಅಸ್ತಮ ಅಂದರೆ ಏನು ಅಂತ ಹೇಳ್ತೀರಿ ಸರ್? ನೋಡಿ, ಆ ಅಸ್ತಮ ಒಂದು ಕ್ರಾನಿಕ್ ಲಂಗ್ ಪ್ರಾಬ್ಲಮ್ಸ್ ಅಂತ ಅಂತೀವಿ. ಅಂದರೆ ಇದು ಏರ್ವೇ ಪ್ರಾಬ್ಲಮ್. ಬೇಸಿಕಲಿ ನಮ್ಮದು ಗಾಳಿ ಅಥವಾ ಪೈಪ್ ಇರುತ್ತಲ್ಲ, ಏರ್ವೇ ಅದು ಕಿರಿದಾಗಿರುತ್ತೆ. ಸೊ ಇದು ಕಿರಿದಾಗಿದ್ರಿಂದ ಏನಾಗುತ್ತೆ, ಪೇಷಂಟಿಗೆ ಸ್ವಲ್ಪ ಉಸಿರಾಡೋಕ್ಕೆಲ್ಲ ತೊಂದರೆ ಎಲ್ಲ ಆಗ್ಬೋದು. ಇದನ್ನು ನಾವು ಅಸ್ತಮ ಅಂತ ಹೇಳ್ತೀವಿ. ಯಾವ ವಯಸ್ಸಿನಲ್ಲಿ ಇದು ಪ್ರಾರಂಭವಾಗಿ ಕಾಣಿಸ್ಕೊಳ್ಳುತ್ತೆ? ಎಲ್ಲ ವಯಸ್ಸಿನಲ್ಲೂ ಕಾಣುತ್ತೋ? ಯಾವ ವಯಸ್ಸಿನಿಂದ ಬರ್ಬೋದು ಅಂತ ಹೇಳ್ತೀರಿ ಸರ್? ನೋಡಿ, ಅಸ್ತಮ ಯಾವುದೇ ವಯಸ್ಸಿಗೆ ಬೇಕಾ ಬರ್ಬೋದು. ಸಣ್ಣ ವಯಸ್ಸಿಂದ, ಚಿಕ್ಕ ವಯಸ್ಸಿಂದ ಮಕ್ಕಳಿಂದ ಹಿಡಿದ್ಬಿಟ್ಟು ಏಜ್ ಆದವರಿಗೆ ಕೂಡ ಅಸ್ತಮ ಬರ್ಬೋದು. ಸರ್, ಈ ಒಂದು ದಿನ ಅಂತಂದರೆ ವಿಶ್ವ ಅಸ್ತಮ ದಿನ ಅಂದರೆ ಮೇ ಮೊದಲನೇ ಮಂಗಳವಾರ ಆಚರಿಸಲಾಗುತ್ತೆ ಅಂತ ಹೇಳಿದ್ರಲ್ಲ, ಈ ಒಂದು ವಿಚಾರದಲ್ಲಿ ಈ ಒಂದು ಚರ್ಚೆ, ಅಸ್ತಮದ ಬಗ್ಗೆ ಚರ್ಚೆ ಯಾಕೆ ಬೇಕಾಗಬಹುದು ಅಂತ ಹೇಳ್ತೀರಿ? ನೋಡಿ, ನಮ್ಮಲ್ಲಿ ಸ್ವಲ್ಪ ಜನಕ್ಕೆ ಭಾಳ ಪ್ರಾಬ್ಲಮ್ಸ್ ಇದೆ. ಅಂದರೆ ಅಸ್ತಮದಲ್ಲಿ ಸ್ವಲ್ಪ ಜನಕ್ಕೆ ಇನ್ನೂ ಸ್ವಲ್ಪ ಅರಿವು ಸ್ವಲ್ಪ ಕಡಿಮೆ ಇದೆ. ಸೊ ಅಸ್ತಮದಲ್ಲಿ ಏನಾಗುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಸೊ ಉಸಿರಾಡೋಕ್ಕೆ ತೊಂದರೆ ಆದಾಗ ನಾವು ಸ್ವಲ್ಪ ಜನ ಹೋಗ್ತಾರೆ, ನಾವು ನಾರ್ಮಲಿ ಹತ್ತಿರ ಡಾಕ್ಟರ್ ಹತ್ರ ಹೋಗ್ತಾರೆ, ಬರೀ ಆ ಟೈಮಿಗೆ ಅಷ್ಟು ಟ್ರೀಟ್ಮೆಂಟ್ ತೊಗೊಳ್ತಾರೆ, ಬಿಡ್ತಾರೆ. ಬಟ್ ಅಸ್ತಮ ಅಂದರೆ ಇದು ಕ್ರಾನಿಕ್ ಪ್ರಾಬ್ಲಮ್. ಅಂದರೆ ಇದು ಒಂದ್ಸಲ ನೀವು ಟ್ರೀಟ್ಮೆಂಟ್ ಶುರು ಮಾಡಿದರೆ ಆಲ್ಮೋಸ್ಟ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗ್ತಾ ಇರುತ್ತೆ. ಸೊ ಭಾಳ ಜನ ಬರೋರು ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಅದು ಟ್ರೀಟ್ಮೆಂಟ್ ತೊಗೊಂಡಾದ ನಂತರ ಕಡಿಮೆ ಆಗಿಬಿಡುತ್ತೆ. ಸೊ ಕಡಿಮೆ ಆದ ಕೂಡಲೇ ಅದನ್ನು ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡ್ತಾರೆ. ಸೊ ಇಲ್ಲಿ ಟ್ರೀಟ್ಮೆಂಟ್ ನಿಲ್ಲಿಸೋ ಆಗಿರೋಂಗಿಲ್ಲ. ವೈದ್ಯ ಸಲಹೆ ಮೇಲೆ ನೀವು ನಿಲ್ಲಿಸದೇ ಆದರೂ ವೈದ್ಯ ಸಲಹೆ ಮೇಲೆ ನಿಲ್ಲಿಸ್ಬೇಕಾಗತ್ತೆ ಹೊರತು ಹೀಗೆ ತಾವೇ ಆಗಿ ನಿಲ್ಲಿಸ್ಬಾರ್ದು. ಸೆಕೆಂಡ್ ಏನಂತಂದರೆ, ಡಯಾಗ್ನೋಸಿಸ್ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಸೊ ಯಾಕೆಂದರೆ ನಾವು ಬ್ರಾಂಕೈಟಿಸ್ ಅಂತ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತಾರೆ, ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಅಂತಾರೆ, ಸೊ COPD ಅಂತ ಹೇಳ್ತಾರೆ. ಸೊ ಇದಕ್ಕೆ ನಿಖರವಾದ ಡಯಾಗ್ನೋಸಿಸ್ ಮುಖ್ಯವಾಗಿರುತ್ತೆ. ಮತ್ತು ಒಂದ್ಸಲ ಡಯಾಗ್ನೋಸ್ ಮಾಡಿದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಕರೆಕ್ಟಾಗಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅಂದರೆ ಡಯಾಗ್ನೋಸಿಸ್ ಅಂತ ಹೇಳಿದ್ರು ಸರ್, ಯಾವ ರೀತಿಯಾದ ಒಂದು ಡಯಾಗ್ನೋಸಿಸ್ ಇದಕ್ಕೆ ಬೇಕಾಗಬಹುದು ಅಂತ ಹೇಳ್ತೀರಿ? ಸರ್, ನಾನು ಹೇಳ್ದಂಗೆ ಫಸ್ಟ್ ಅಸ್ತಮಾಗ ನಮ್ಗೆ ಮೇನ್ ಇಂಪಾರ್ಟೆಂಟ್ ಇರೋದು ಸಿಮ್ಟಮ್ಸ್ ಬೇಕಾಗುತ್ತೆ. ಅಂದರೆ ಪೇಷಂಟಿಗೆ ಆ ರೋಗ ಲಕ್ಷಣ ಇರಬೇಕಾಗತ್ತೆ. ಮೇನ್ ಕಾಮನ್ ಆಗಿ ನಿಮಗೆ ಕೆಮ್ಮು ಬರ್ಬೋದು, ಉಬ್ಸ ಇರ್ಬೋದು, ಅಥವಾ ಉಸಿರಾಡ್ಬೇಕಾದ್ರೆ ಶಿಳ್ಳು ಹೊಡಿಬೋದು, ಸುಯಿ ಅಂತ ಸೌಂಡ್ ಬರ್ಬೋದು, ಎದೆ ಬಿಗಿತ ಆಗ್ಬೋದು. ಈ ಥರ ಸಿಮ್ಟಮ್ಸಿಂದ ಪೇಷಂಟ್ಸ್ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ, ಮೊದಲು ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಇಲ್ಲ ಅಂತ ಕೇಳ್ಕೊಳ್ತೀವಿ. ಬಿಕಾಸ್ ಅಸ್ತಮ ಫ್ಯಾಮಿಲಿಯಲ್ಲಿ ಬರ್ಬೋದು, ಫ್ಯಾಮಿಲಿಯಲ್ಲಿ ಬರ್ಬೋದು, ವಿದೌಟ್ ಫ್ಯಾಮಿಲಿ ಹಿಸ್ಟ್ರಿನೂ ಕೂಡ ಇರ್ಬೋದು. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಒಂದು ಕೇಳ್ಕೊಳ್ತಾ ಇರ್ತೀವಿ. ಎರಡನೇದಾಗಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಕೇಳ್ಕೊಳ್ತೀವಿ. ಅಸ್ತಮ ಒಂದು ಅಲರ್ಜಿಕ್ ಕಾಯಿಲೆ ಆಗಿರೋದ್ರಿಂದ ಬೇರೆ ಅಲರ್ಜಿ ಸಿಮ್ಟಮ್ಸ್ ಏನೋ ಇದೆಯೋ ಹೇಗೆ ಅಂತ ಅದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಒಂದ್ಸರಿ ಇದು ಹಿಸ್ಟ್ರಿ ಎಲ್ಲ ನಮಗೆ ಎಲ್ಲ ಕೇಳಾದ ನಂತರ ನಮ್ಗೆ ಅಸ್ತಮ ಇರ್ಬೋದು ಅಂತ ಅನುಮಾನ ಇದ್ದರೆ ನಾವು ನೆಕ್ಸ್ಟ್ ಒಂದು ಸ್ಪೈರೋಮೆಟ್ರಿ ಅಂತ ಮಾಡ್ತೀವಿ. ಅಂದರೆ ನಿಮ್ಮದು ಕನ್ಫರ್ಮೇಷನಿಗೆ ಒಂದು ಪಲ್ಮರಿ ಫಂಕ್ಷನ್ ಟೆಸ್ಟ್, ಅದರಲ್ಲಿ ಸ್ಪೈರೋಮೆಟ್ರಿ ಅಂತ ಮಾಡ್ತೀವಿ. ಅದರಲ್ಲಿ ಏನಿರುತ್ತೆ, ಒಂದು ಸಣ್ಣ ಕೊಳವೆ ಇರುತ್ತೆ. ಆ ಕೊಳವೆಯಲ್ಲಿ ಅವರು ಜೋರಾಗಿ ಊದಬೇಕಾಗತ್ತೆ. ಸೊ ಊದಿದಾಗ ಎಷ್ಟು ಊದಲಿಕ್ಕೆ ಆಗುತ್ತೆ, ಅವ್ರ ಲಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಅದರಲ್ಲಿ ನಾವು ನಿಖರವಾಗಿ ಕಂಡುಹಿಡಿಬೋದು. ಆಮೇಲೆ ಏನು ಮಾಡ್ತೀವಿ, ಒಂದು ಮೆಡಿಸಿನ್ಸ್ ಕೊಡ್ತೀವಿ. ಮತ್ತು ಮೆಡಿಸಿನ್ಸ್ ಕೊಟ್ಟಾಗ ಅದೇನಾಗುತ್ತೆ, ಸಣ್ಣದು ಕಿರಿದಾಗಿದ್ದು ಶ್ವಾಸಕೋಶ ದೊಡ್ಡದಾದಾಗ ಅವರಿಗೆ ಜಾಸ್ತಿ ಊದಲಿಕ್ಕಾಗತ್ತೆ. ಸೊ ನಾವು 12% 200 ml ಜಾಸ್ತಿ ಊದಿದರೆ ನಾವು ಅಸ್ತಮ ಕನ್ಫರ್ಮ್ಡ್ ಅಂತ ಹೇಳ್ತೀವಿ. ಇದು ಫಸ್ಟ್ ಸ್ಟಾರ್ಟಿಂಗ್ ಬಂದವರಿಗೆ ನಮ್ಗೆ ಇದು ಟ್ರೀಟ್ಮೆಂಟ್ ಮಾಡೋದು ಈಸಿ ಆಗುತ್ತೆ. ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ, ಆಲ್ರೆಡಿ ಟ್ರೀಟ್ಮೆಂಟ್ ಮೇಲೆ ಇರ್ತಾರೆ. ಸೊ ಆಲ್ರೆಡಿ ಟ್ರೀಟ್ಮೆಂಟ್ ಮೇಲೆ ಇದ್ದಾಗ ನಮಗೆ ಇದೇ ಆವಾಗ ನಾವು ಈ ಊದದ ಪರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು.
ಸೊ ಅವಾಗ ಏನು ಮಾಡ್ತೀವಿ, ಯೂಶ್ವಲಿ ನಮಗೆ ನಾವು ಕಂಡು ಹಿಡಿಬೇಕು ಅಂತಂದರೆ ಆ ಮೆಡಿಸಿನ್ಸ್ 24 ಗಂಟೆನೂ ಅಂದರೆ ಯಾವ ಮೆಡಿಸಿನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಶಾರ್ಟ್ ಆ್ಯಕ್ಟಿಂಗ್ ಅವ್ರ ಮೆಡಿಸಿನ್ಸ್ ಏನೋ ತೊಗೊಳ್ತಾ ಇದ್ದರೆ 4 ಗಂಟೆ ನಿಲ್ಲಿಸ್ಬೇಕಾಗತ್ತೆ. ಅಥವಾ ಲಾಂಗ್ ಆ್ಯಕ್ಟಿಂಗ್ ಇದ್ದಾಗ ಅಟ್ಲೀಸ್ಟ್ 24 ಗಂಟೆ 48 ಗಂಟೆ ತನಕ ಮೆಡಿಸಿನ್ ನಿಲ್ಲಿಸ್ಬಿಟ್ಟು ಮತ್ತೆ ಪುನಃ ಈ ಟೆಸ್ಟ್ ಮಾಡಿದಾಗ ಈ ರಿವರ್ಸಿಬಿಲಿಟಿ ಫ್ಯಾಕ್ಟರ್ಸ್ ಕಂಡು ಬಂದಲ್ಲಿ ನಾವು ಅದನ್ನು ಅಸ್ತಮಾ ಅಂತ ಲೇಬಲ್ ಮಾಡ್ತೀವಿ. ಇನ್ನೂ ಕೆಲವರಿಗೆ ಏನಾಗ್ಬೋದು, ಸ್ಟಾರ್ಟಿಂಗ್ ಬಂದಾಗ ಅಷ್ಟು ರಿವರ್ಸಿಬಿಲಿಟಿ ಫ್ಯಾಕ್ಟರ್ ಬರದೇ ಇರ್ಬೋದು. ಸೊ ನಾವೇನು ಮಾಡ್ತೀವಿ, ಮತ್ತೊಂದು ತಿಂಗಳು ತನಕ ಟ್ರೀಟ್ಮೆಂಟ್ ಕೊಟ್ಬಿಟ್ಟು 1 ತಿಂಗಳಾದ ಮತ್ತೆ ರಿಪೀಟ್ ಮಾಡ್ತೀವಿ. ಆವಾಗ ಕೂಡ ನಮಗೆ ಈ ಥರ ಡಿಫ್ರೆನ್ಸ್ ಬಂದಾಗ ಕೂಡ ನಾವು ಇದನ್ನು ಅಸ್ತಮಾ ಅಂತ ಹೇಳ್ಬೋದು. ಸೊ ಬೇಸಿಕಲಿ ನಮಗೆ ಆ ಕನ್ಫರ್ಮೇಷನ್ಗೋಸ್ಕರ ಈ ಟ್ರೀಟ್ಮೆಂಟು ಬೇಕಾಗತ್ತೆ. ಸರ್, ಈಗ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳಿದ್ರಿ ಸರ್, ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿನೇ ಇರೋದಿಲ್ಲ. ಅವ್ರು ಮಾಡ್ತಕ್ಕಂಥ ಕೆಲಸದ ಮೇಲೂ ಆಗಿರ್ಬೋದು, ಅವ್ರು ಓಡಾಡೋ ಜಾಗ ಇರ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ತಾವು ಯಾವ ರೀತಿಯಾದ ಒಂದು ನಿರ್ಧಾರವನ್ನು ತಗೋತೀರಾ ಸರ್? ಸೊ ನೋಡಿ, ಫ್ಯಾಮಿಲಿ ಹಿಸ್ಟ್ರಿ ಎಲ್ಲರಿಗೂ ಇರಲೇಬೇಕಂತ ಏನೂ ಇಲ್ಲ ಸರ್. 20% ಅಷ್ಟೇ ಫ್ಯಾಮಿಲಿ ಹಿಸ್ಟ್ರಿ ಬರ್ತಾ, 80% ಜನಕ್ಕೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಬರ್ತಾ ಇರೋಂಗಿಲ್ಲ. ಇಬ್ಬರು ಪೇರೆಂಟ್ಸ್ ಅಸ್ತಮಾ ಇದ್ದರೆ ಮಕ್ಕಳಿಗೂ ಕೂಡ ಸ್ವಲ್ಪ ಅಸ್ತಮಾ ಬರೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅವ್ರು ಆ ಥರ ಇದ್ದಾಗ ಸ್ವಲ್ಪ ಈಗ ಧೂಳಿನ ಎನ್ವೈರ್ಮೆಂಟ್ ಇರುತ್ತೆ. ಸೊ ಡಸ್ಟಿಗೆ ಕ್ರಾನಿಕ್ ಎಕ್ಸ್ಪೋಜರ್ ಆಗಿರ್ಬೋದು, ಅದು ಹುಟ್ಟಿದಾಗ ಜೆನೆಟಿಕ್ ಫ್ಯಾಕ್ಟರ್ ಭಾಳ ಮ್ಯಾಟ್ರ್ ಆಗ್ತದೆ. ಹುಟ್ಟಿದಾಗ ಅವು ಸೆನ್ಸಿಟಿವ್ ಇದ್ದರೆ ಸೊ ಅವರಿಗೂ ಕೂಡ ಈ ಅಸ್ತಮಾ ಬರೋ ಸಾಧ್ಯತೆ ಇರುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇರಲೇಬೇಕು ಅಂತ ಏನೂ ಇಲ್ಲ. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ನಮಗೆ ಇನ್ನು ಅದ್ರ ಜೊತೆಗೆ ನಮಗೆ ಈ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡಿದರೆ ನಾವು ಅಸ್ತಮಾ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಬಾಕಿಯವರಿಗೂ ಕೂಡ ಈ ಟೆಸ್ಟ್ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಅಸ್ತಮಾ ಇದೆಯೋ ಇಲ್ಲ ಅಂತ ನಾವು ಹೇಳ್ಬೋದು. ಈ ಅಸ್ತಮದ ಪ್ರಚೋದನೆ ಅಂತ ಹೇಳೋದಾದರೆ ಯಾವ ರೀತಿಯಾದ ಪ್ರಚೋದನೆ, ಅಂದರೆ ಟ್ರಿಗರ್ ಯಾವ ರೀತಿ ಆಗ್ಬೋದು ಅಂತ ಹೇಳ್ತೀರಿ ಸರ್? ನೋಡಿ, ಎಲ್ಲರಿಗೂ ಅಸ್ತಮಾ ಟ್ರಿಗರ್ಸ್ ಒಂದೇ ರೀತಿ ಇರೋಂಗಿಲ್ಲ ಸರ್. ಈಗ ಸ್ವಲ್ಪ ಜನಕ್ಕೆ ಡಸ್ಟ್ ಮೈಟ್ಸ್ ಅಂತ ಅಂತೀವಿ. ಡಸ್ಟ್ ಮೈಟ್ಸ್ ಅಂದರೆ ನಾವು ಮಲ್ಕೋ ಬೆಡ್ಶೀಟ್ಸ್ ಇರ್ಬೋದು ಅಥವಾ ಮ್ಯಾಟ್ಸ್ ಇರ್ಬೋದು, ಸಣ್ಣ ಸಣ್ಣ ಡಸ್ಟ್ ಮೈಟ್ಸ್ ಇರ್ತವೆ. ಆ ಧೂಳಿಗೆ ಎಕ್ಸ್ಪೋಸ್ ಆದಾಗ ಅವರಿಗೆ ಅಸ್ತಮಾ ಇರಬೇಕು. ಜೆನೆಟಿಕ್ ಮುಂಚೆ ಅಸ್ತಮಾ ಇದ್ದಾಗ ಅದು ಜಾಸ್ತಿ ಆಗುತ್ತೆ. ಇನ್ನು ಕೆಲವರಿಗೆ ಏನಾಗ್ಬೋದು, ವಾತಾವರಣ ಚೇಂಜ್ ಆದಾಗ ಆಗಿರ್ಬೋದು. ಅಂದರೆ ಈಗ ಬೇಸಿಗೆ ಕಾಲ ಸಡನ್ನಾಗಿ ಮಳೆ ಬಂತು, ವಾತಾವರಣ ಚೇಂಜ್ ಆದಾಗ ಆವಾಗ ಅವರಿಗೆ ಅಟ್ಯಾಕ್ಸ್ ಬರ್ಬೋದು. ಇನ್ನು ಸ್ವಲ್ಪ ಜನಕ್ಕೆ ಧೂಳಿಂದ ಬರ್ಬೋದು. ಸೊ ಆಟಾಡಲಿಕ್ಕೆ ಹೋದ ಅಥವಾ ನಾವು ಮೋಲ್ಡ್ಸ್ ಅಂತ ಅಂತೀವಿ, ಅಥವಾ ಇದು ಗಿಡದಲ್ಲಿ ಸ್ವಲ್ಪ ಪ್ಲ್ಯಾಂಟ್ಸಲ್ಲಿ ಸ್ವಲ್ಪ ಜನಕ್ಕೆ ಎಲರ್ಜಿ ಇರುತ್ತೆ. ಈ ರೀತಿ ಆಗ್ಬೋದು. ಇನ್ನೂ ಕೆಲವರು ಸ್ವಲ್ಪ ಸ್ಪೆಷಲ್ ಕ್ಯಾಟಗರಿ ಕೇಸಸ್ ಇರ್ತವೆ. ಅವ್ರಿಗೇನೆಂದರೆ ಆಟಾಡಬೇಕಾದ್ರೆ ಆಗ್ಬೋದು. ಸೊ ಅಂಥವರಿಗೆ ನಾವು ಎಕ್ಸಸೈಸ್ ಇಂಡ್ಯೂಸ್ ಅಸ್ತಮಾ ಅಂತಂತೀವಿ. ಆ್ಯಕ್ಚುಲಿ ಎಕ್ಸಸೈಸ್ ಅಸ್ತಮಾ ಅಲ್ಲ, ಅದಕ್ಕೆ ಎಕ್ಸಸೈಸ್ ಇಂಡ್ಯೂಸ್ ಬ್ರಾಂಕೋ ಕನ್ಸ್ಟ್ರಿಕ್ಷನ್. ಅಂದರೆ ಮುಂಚೆ ಅಸ್ತಮಾ ಇರುತ್ತೆ ಅವರಿಗೆ, ಬಟ್ ಬಾಕಿ ಟೈಮಲ್ಲಿ ಅವ್ರು ಯಾವಾಗ ಆಟ ಆಡದೇ ಇದ್ದಾಗ ಅವರಿಗೆ ಅಷ್ಟು ಗೊತ್ತಾಗಂಗಿಲ್ಲ. ಸೊ ನೀವು ಆಟ ಆಡಬೇಕಾದ್ರೆ ಈ ಥರ ಮಾಡಿದಾಗ ಆವಾಗ ಅಸ್ತಮಾ ಹತ್ರ ಕಂಡುಬರೋ ಚಾನ್ಸಸ್ಸು ಇರುತ್ತೆ. ತಾವು ಅವಾಗಲೇ ಹೇಳಿದ್ರಿ ಪತ್ತೆ ಹಚ್ಚೋ ಕ್ರಮಗಳು. ಆ ಪತ್ತೆ ಹಚ್ಚೋ ಕ್ರಮಗಳು ಬಿಟ್ಟು ಬೇರೆ ಕ್ರಮಗಳನ್ನು ಏನಾದರೂ ತಾವು ಅನುಸರಿಸ್ತೀರಾ ಸರ್ ಪತ್ತೆ ಹಚ್ಚೋದಾದರೆ? ನೋಡಿ, ಫಸ್ಟ್ ಬೇಸಿಕಲಿ ನಮಗೆ ಅಲರ್ಜಿ ಇದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಸೊ ಅಲರ್ಜಿಗೆ ಇರೋಕ್ಕೋಸ್ಕರ ನಾವು ಆಬ್ಸಲ್ಯೂಟ್ ಯೋಸಿನ್ಫಿಲ್ ಕೌಂಟ್ ಅಂತ ಒಂದು ಚೆಕ್ ಮಾಡ್ತೀವಿ. ಯೋಸಿನ್ಫಿಲ್ಸ್ ಎಷ್ಟಿದೆ ಅಂತ ಒಂದು ಚೆಕ್ ಮಾಡ್ತೀವಿ. ಇನ್ನೂ ಸ್ವಲ್ಪ ಜನಕ್ಕೆ IgE ಲೆವೆಲ್ಸ್ ಅಂತ ಚೆಕ್ ಮಾಡ್ತೀವಿ. ಬಟ್ ಕನ್ಫರ್ಮೇಷನಿಗೆ ಸ್ಪೈರೋಮೆಟ್ರಿ ನಮಗೆ ಬೇಕಾಗತ್ತೆ. ಈಗ ಸಪೋಸ್ ಈ ಸ್ಪೈರೋಮೆಟ್ರಿ ಎಲ್ಲ ಕಡೆ ಲಭ್ಯ ಇರೋದಿರಲ್ಲ. ಯಾಕಂದರೆ ಈ ಸಿಟೀಸಲ್ಲಿ ಇರ್ಬೋದು ಅಥವಾ ಟೈರ್ 2 ಸಿಟೀಸಲ್ಲಿ ಸ್ಪೈರೋಮೆಟ್ರಿ ಅವೈಲೇಬಲ್ ಇರ್ಬೋದು. ಬಟ್ ಹಳ್ಳಿ ಕಡೆ ಎಲ್ಲ ಹೋದಾಗ ನಿಮಗೆ ಸ್ಪೈರೋಮೆಟ್ರಿ ಸಿಗುತ್ತೆ ಅಂತ ಹೇಳೋಕ್ಕಾಗಂಗಿಲ್ಲ. ಸೊ ಅಂಥದ್ದಲ್ಲಿ ನಾವು ಪೀಕ್ ಫ್ಲೋ ಮೀಟರ್ ಅಂತ ಇರುತ್ತೆ. ಅದು ಸಣ್ಣ ಡಿವೈಸ್ ಇರುತ್ತೆ. ಸ್ಪೈರೋಮೆಟ್ರಿ ಅಷ್ಟು ಕನ್ಫರ್ಮೇಷನ್ ಕೊಟ್ಟಿಲ್ಲ ಅಂದರೂ ಕೂಡ ಸುಮಾರಷ್ಟು ಇನ್ಫಾರ್ಮೇಷನ್ ಪೀಕ್ ಫ್ಲೋ ಮೀಟ್ರಲ್ಲಿ ಗೊತ್ತಾಗುತ್ತೆ. ಸೊ ಪೀಕ್ ಫ್ಲೋ ಮೀಟ್ರಲ್ಲಿ ನಾವು ಸೇಮ್ ಇದೇ ಸಣ್ಣ ಮಷೀನಲ್ಲಿ ಊದಬೇಕು. ಬಟ್ ಅಲ್ಲಿ ನಾವು 12% ಅಂತ ಹೇಳಿದ್ರೆ ಇಲ್ಲಿ 20% ವೇರಿಯೇಷನ್ ಬರಬೇಕಾಗತ್ತೆ. ಸರ್ ಏನಕ್ಕೆ ಸರ್ ಅಲ್ಲಿ 12% ಇಲ್ಲಿ 20% ಅಂದರೆ ಕಾರಣ ಏನು ಅಂತೀರಾ? ಅದು ಸೆನ್ಸಿಟಿವ್ ಇದೆ. ಅದು ಅವರು ಸುಮಾರು ಜನಕ್ಕೆ ಟೆಸ್ಟ್ ಮಾಡಿ ನೋಡಾದ ನಂತರ ಆ ಒಂದು ವ್ಯಾಲ್ಯೂ ಡಿರೈವ್ ಮಾಡಿದ್ದಾರೆ ಸರ್. ಅದು ಸರ್ ಚಿಕಿತ್ಸೆ ಬಗ್ಗೆ ಮಾತಾಡೋದಾದ್ರೆ ಅಸ್ತಮಕ್ಕೆ ಇರ್ತಕ್ಕಂಥ ಚಿಕಿತ್ಸೆಗಳು ಯಾವ್ಯಾವಿದೆ ಅಂತ ಹೇಳ್ತೀರಿ ಸರ್? ನೋಡಿ ಸರ್, ಅಸ್ತಮಾ ಚಿಕಿತ್ಸೆ ಡಿಪೆಂಡ್ಸ್ ಆಗುತ್ತೆ. ಫಸ್ಟು ವಯಸ್ಸು, ಅಂದರೆ ಸಣ್ಣ ಮಕ್ಕಳು ಇದ್ದಾರೆ, ಏಜ್ ಫ್ಯಾಕ್ಟರ್ ಭಾಳ ಮ್ಯಾಟ್ರ್ ಆಗುತ್ತೆ, ಅಥವಾ ದೊಡ್ಡವರು ಇದ್ದಾರೆ. ಎರಡನೇದಾಗಿ ಅವ್ರಿಗೆ ಸಿಮ್ಟಮ್ಸ್ ಎಷ್ಟಿದೆ. ಅಂದರೆ ಸ್ವಲ್ಪ ಜನಕ್ಕೆ ಅಸ್ತಮಾ ಹೇಗಿರ್ಬೋದು ಅಂದರೆ ವಾರಕ್ಕೆ 1 ಸಲ ಸಿಮ್ಟಮ್ಸ್ ಬರ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಜನಕ್ಕೆ ವಾರಕ್ಕೆ 3-4 ಸಲ ಬರ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಜನಕ್ಕೆ ನಿಮ್ಮದು ರೆಗ್ಯುಲರ್ ಸಿಮ್ಟಮ್ಸ್ ಬರ್ತಾ ಇರ್ಬೋದು, ಡೈಲಿ ಬರ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಅವ್ರಿಗೆ ಸಿಮ್ಟಮ್ಸ್ ಕಂಟ್ರೋಲ್ ಆಗ್ತಾ ಇರ್ಬೋದು. ಸೊ ಅವ್ರು ಯಾವ ಇದರಲ್ಲಿ ಬಂದಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೈಲ್ಡ್ ಆಗಿದ್ರೆ ಸಿಮ್ಟಮ್ಸ್ ಬರೀ ವಾರಕ್ಕೆ 1 ಸಲ ಬರ್ತಾ ಇರೋದು ಅಥವಾ 2-3 ಸಲ ಅಷ್ಟೇ ಬರ್ತಾ ಇದ್ದವರಿಗೆ ನಾವೇನು ಮಾಡ್ತೀವಿ, ಒಂದು ಇನ್ನೇಲರ್ಸ್ ಅಂತ. ಈಗ ಟ್ರೀಟ್ಮೆಂಟ್ ವೈಸ್ ನಾವು ನೋಡ್ತೀವಿ, ಬೇರೆ ನಮ್ಮ ಪೇಷಂಟ್ಸ್ ಬಂದಾಗ ನೋಡ್ತೀವಿ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾರೆ. ಇನ್ನೂ ಈ ಏರಿಯಾದಲ್ಲೂ ಕೂಡ ಇನ್ನೂ ಹಳೆಯ ಕಾಲ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾರೆ, ವಿಚ್ ಇಸ್ ನಾಟ್ ಈ ಟ್ರೀಟ್ಮೆಂಟ್ ಆಪ್ಷನ್ ಅಲ್ಲ ಅದೀಗ. ಸೊ
ಇನ್ನೇಲರ್ಸ್ ಮೇನ್ ಟ್ರೀಟ್ಮೆಂಟ್ ಆಗಿರುತ್ತೆ. ಸೊ ಟ್ರೀಟ್ಮೆಂಟ್ ಫಸ್ಟು ಪದೇ ಪದೇ ಸಿಮ್ಟಮ್ಸ್ ಬರ್ತಾ ಇಲ್ಲ, ನಿಮ್ಗೆ ಯಾವಾಗ ತೊಂದರೆ ಬರುತ್ತೋ ಆವಾಗಷ್ಟೇ ಇನ್ನೇಲರ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಮತ್ತೊಂದು ಹೇಳಬೇಕಾಗಿದೆ, ಒಂದು ಮುಂಚೆ ಶಾರ್ಟ್ ಆ್ಯಕ್ಟಿಂಗ್ ಬೀಟಾ ಅಗೋನಿಸ್ಟ್ ಅಂತ ಬರ್ತಿತ್ತು. ಅದರಲ್ಲಿ ಇನ್ನೇಲ್ ಕಾರ್ಟಿಕೋಸ್ಟೆರಾಯ್ಡ್ಸ್ ಇರೋಂಗಿಲ್ಲ, ಅದು ಈಗ ಕೊಡೋ ಹಾಗಿಲ್ಲ. ಬರೀ ಶಾರ್ಟ್ ಆ್ಯಕ್ಟಿಂಗ್ ಬೀಟಾ ಅಗೋನಿಸ್ಟ್ ಕೊಡೋ ಹಾಗಿಲ್ಲ, ಸ್ಟಿರಾಯ್ಡ್ ಜೊತೆಗೆ ಕಂಟೆಂಟ್ ಇರೋ ಜೊತೆಗೆ ಕೊಡಬೇಕಾಗತ್ತೆ. ಸೊ ಇನ್ನೂ ಸ್ವಲ್ಪ ಡೈಲಿ ಸಿಮ್ಟಮ್ಸ್ ಇದ್ದವರಿಗೆ ನಾವು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮಾಡಿರ್ತೀವಿ, ಸ್ಪೈರೋಮೆಟ್ರಿ ಮಾಡಿರ್ತೀವಿ, ಅದರಲ್ಲಿ ಅವ್ರದ್ದು ಲಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಅದ್ರ ತಕ್ಕಂಗೆ ಡೋಸ್ ಅಡ್ಜಸ್ಟ್ ಮಾಡಿಕೊಂಡು ಇನ್ನೇಲರ್ಸನ್ನು ಕೊಡ್ತಾ ಇರ್ತೀವಿ. ಸೊ ಇದು ಮೈಲ್ಡ್ ಮಾಡ್ರೇಟ್ ಅಂತ ಅಂತೀವಿ. ಈಗ ಸ್ವಲ್ಪ ಏನಕ್ಕೆ ಸಿವಿಯರ್ ಕ್ಯಾಟಗರಿ ಅಂತ ಇರುತ್ತೆ. ಸ್ವಲ್ಪ ಸಿವಿಯರ್ ಕ್ಯಾಟಗರಿ ಅಂದರೆ ಅವರಿಗೆ ಅಸ್ತಮಾ ಜಾಸ್ತಿ ಆಗಿರುತ್ತೆ. ನಾವು ಇನ್ನೇಲ್ಡ್ ಸ್ಟಿರಾಯ್ಡ್ಸ್ ಅಂತ ಏನಿರ್ತೀವಲ್ಲ ಅದು ಕೊಡ್ತಾ ಇರ್ತೀವಿ, ಹೈ ಡೋಸಲ್ಲಿ ಕೊಡ್ತಾ ಇದ್ದರೂ ಕೂಡ ಅಂಥವರಿಗೆ ಕಂಟ್ರೋಲ್ ಬರ್ತಾ ಇರೋಂಗಿಲ್ಲ. ಸೊ ಅಂಥವರಿಗೆ ನಾವು ಲಾಮಾ ಅಂತ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಲಾಮಾ ಅಂತ ಅಂದರೆ ಆ್ಯಡ್ ಆನ್ ಥೆರಪಿ ಅಂತ ಅಂತೀವಿ. ಸೊ ಅದರಲ್ಲೂ ಕಂಟ್ರೋಲ್ ಆಗಿಲ್ಲ ಅಂತಂದರೆ ನಾವು ಸ್ಟಿರಾಯ್ಡ್ಸಿಗೆ ಬರಬೇಕಾಗತ್ತೆ. ಬಟ್ ಸ್ಟಿರಾಯ್ಡ್ಸ್ ನಾವು ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗ್ತೀವಿ. ಸೊ ವೀಕ್ಷಕ ಎರಡು ಡಿಫ್ರೆನ್ಸ್ ನೋಡ್ಕೋಬೇಕು. ಇನ್ನೇಲ್ಡ್ ಕಾರ್ಟಿಕೋಸ್ಟೆರಾಯ್ಡ್ಸು, ಓರಲ್ ಸ್ಟಿರಾಯ್ಡ್ಸು, ಇದು ಎರಡು ಡಿಫ್ರೆನ್ಸ್ ಇದೆ. ಸೊ ಈಗ ಸ್ವಲ್ಪ ಜನ ಬಂದವರನ್ನ ಕೇಳ್ತಾರೆ, ಡಾಕ್ಟರ್ ಇದರಲ್ಲಿ ಸ್ಟಿರಾಯ್ಡ್ಸ್ ಇರುತ್ತೆ ತೊಗೋಬೋದಾ, ಸೇಫಾ ಅಂತ ಕೇಳ್ತಾರೆ. ಹೌದು. ಸೊ ಅಂಥ ವಾತಾವರಣದಲ್ಲಿ ಇನ್ನೇಲ್ಡ್ ಕಾರ್ಟಿಕೋಸ್ಟೆರಾಯ್ಡ್ಸ್ ಸೇಫ್ ಆಗಿರುತ್ತೆ, ಬಿಕಾಸ್ ಅದು ನೀವು ಡೈರೆಕ್ಟ್ ಆ್ಯಕ್ಷನ್ ಇರುತ್ತೆ. ಸೊ ಬರೀ ನಿಮ್ಮ ಏರ್ವೇದಲ್ಲಿ ಎಲ್ಲಿ ಹೋಗಿ ಅಲ್ಲಷ್ಟೇ ಹೋಗಿ ಕೆಲಸ ಮಾಡೋದ್ರಿಂದ ಅದು ಸೇಫ್ ಆಗಿರುತ್ತೆ. ಅದೇ ಓರಲ್ ಸ್ಟಿರಾಯ್ಡ್ಸಿಗೆ ಅದ್ರ ಹಾಗೆ ಹೇಳೋಕ್ಕಾಗಂಗಿಲ್ಲ. ಓರಲ್ ಸ್ಟಿರಾಯ್ಡ್ಸಲ್ಲಿ ನಿಮಗೆ ನೀವು ಜಾಸ್ತಿ ದಿನ ಕೊಟ್ಟಾಗ ಅದರ ಸೈಡ್ ಎಫೆಕ್ಟ್ಸ್ ಬರ್ಬೋದು. ಸೊ ಭಾಳ ಜನ ಸ್ಟಿರಾಯ್ಡ್ಸ್ ಕೊಟ್ಟಾಗ ನಿಮಗೆ ಶುಗರ್ ಬರೋ ಸಾಧ್ಯತೆ ಇರುತ್ತೆ. ಇನ್ನೂ ಸ್ವಲ್ಪ ಜನಕ್ಕೆ ಬೋನ್ ಸ್ವಲ್ಪ ವೀಕ್ ಆಗ್ಬೋದು, ಆಸ್ಟಿಯೋಪೋರೋಸಿಸ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನೂ ಸ್ವಲ್ಪ ವೇಟ್ ಗೇನ್ ಆಗ್ಬೋದು. ಸೊ ಇದೆಲ್ಲ ಓರಲ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಆದಷ್ಟು ನಾವು ಈ ಸ್ಟೇಜಿಗೆ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡ್ತಾ ಇರಬೇಕಾಗತ್ತೆ. ಇನ್ನೂ ಸಿವಿಯರ್ ಕ್ಯಾಟಗರಿಗೆ ಬೇರೆ ಬೇರೆ ಐ ಜಿ ಥೆರಪಿ ಅಂತ, ಆ್ಯಂಟಿ ಐ ಜಿ ಥೆರಪಿ, ಆ್ಯಂಟಿ IL-5 ಅಂತ ಇರುತ್ತೆ. ಅದು ಭಾಳ ರಿಸರ್ವ್ ಕ್ಯಾಟಗರಿ. ಅದು ನಿಮಗೆ 5% ಕೂಡ ಇರೋಂಗಿಲ್ಲ. ಸೊ 95% ಇನ್ನೇಲ್ಡ್ ಕಾರ್ಟಿಕೋಸ್ಟೆರಾಯ್ಡ್ಸ್ ಎಲ್ಲ ಕಂಟ್ರೋಲಿಗೆ ಬರ್ತಾ ಇರುತ್ತೆ. ಈ ಕಂಟ್ರೋಲಿಗೆ ಬಂದರೂ ಕೂಡ ತಾವು ಅವಾಗಲೇ ಹೇಳ್ದಂಗೆ ಈ ಚಿಕಿತ್ಸೆನ ಪಡ್ಕೋತಾನೆ ಇರಬೇಕಾ ಸರ್ ಜೀವನ ಪರ್ಯಂತವಾಗಿ? ಅದೇ ಸಿಮ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸಿಮ್ಟಮ್ಸು ಮತ್ತು ಅವ್ರದ್ದು ನಿಮ್ಮ ಸ್ಪೈರೋಮೆಟ್ರಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಮತ್ತೊಂದು ಕ್ಯಾರೆಕ್ಟರ್ ನಾವು ಅವ್ರಿಗೆ ಅಡ್ಮಿಷನ್ ಏನಾಗಿತ್ತು, ಪದೇ ಪದೇ ಹಾಸ್ಪಿಟ್ಲ್ ಅಡ್ಮಿಷನ್ ಆಗ್ತಾ ಇದೆಯಾ ಹೇಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಒಂದ್ಸರಿ ನಾವು ನೋಡಿದ ಪ್ರಕಾರ ಅಸ್ತಮಾ ಒಂದ್ಸರಿ ಟ್ರೀಟ್ಮೆಂಟ್ ಶುರು ಆದರೆ ಯೂಶ್ವಲಿ ಲೈಫ್ ಲಾಂಗ್ ಟ್ರೀಟ್ಮೆಂಟು ಇರುತ್ತೆ. ಇದ್ರ ಜೊತೆಗೆ ಈಗ ಮಕ್ಕಳು ಹುಟ್ಟೋ ಸಮಯದಲ್ಲಿ ಮಾತಾಡೋದಾದರೆ ಈ ಗರ್ಭಿಣಿಯರಲ್ಲಿ ಈ ಒಂದು ಅಸ್ತಮಾ ಸಿಂಪ್ಟಮ್ಸ್ ಕಾಣ್ತಾ ಇರುತ್ತೆ ಸರ್. ಅಂಥ ಸಮಯದಲ್ಲಿ ತಾವು ಗರ್ಭಿಣಿಯರ ಬಗ್ಗೆ ಮಾತಾಡೋದಾದರೆ ಯಾವ ರೀತಿ ಅಂತ ಹೇಳ್ತೀರಿ? ಸೊ ನಮ್ಮದು ಅಸ್ತಮಾ ಈ ಪ್ರೆಗ್ನೆನ್ಸಿಯಲ್ಲಿ ಅಸ್ತಮಾ ಬಂದಾಗ ಸ್ವಲ್ಪ ವಿಚಿತ್ರವಾಗಿದೆ. ಈಗ ಮುಂಚೆ ಸ್ವಲ್ಪ ಜನಕ್ಕೆ ಅಸ್ತಮಾ ಇದ್ದಾಗ ಪ್ರೆಗ್ನೆನ್ಸಿ ಬಂದ ನಂತರ ಒಂದು ಥರ್ಡ್ ಅಂದರೆ 3ರಲ್ಲಿ 1 ಭಾಗಕ್ಕೆ ಅಸ್ತಮಾ ಸಿಮ್ಟಮ್ಸ್ ಕಡಿಮೆ ಆಗುತ್ತೆ. ಇನ್ನೂ 1/3 ಜನಕ್ಕೆ ಅಸ್ತಮಾ ಹಾಗೆ ಸಿಮ್ಟಮ್ಸ್ ಅಷ್ಟೇ ಪರ್ಸಿಸ್ಟ್ ಆಗ್ತಾ ಇರುತ್ತೆ. ಇನ್ನೂ ಸ್ವಲ್ಪ ಜನಕ್ಕೆ ಪ್ರೆಗ್ನೆನ್ಸಿ ಆದಮೇಲೆ ಜಾಸ್ತಿ ಆಗುತ್ತೆ. ಯಾಕೆ ಹೀಗಾಗತ್ತೆ ನಮಗೂ ಕೂಡ ಅಷ್ಟು ಐಡಿಯಾ ಇಲ್ಲ. ಬಟ್ ಮೇಜರ್ ಸುಮಾರು ಜನ ಏನು ಮಾಡ್ತಾರೆ, ಪ್ರೆಗ್ನೆನ್ಸಿ ಆದ ಕೂಡಲೇ ಅಸ್ತಮಾ ಮೆಡಿಕೇಷನ್ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಅಸ್ತಮಾ ಟ್ರೀಟ್ಮೆಂಟ್ ರೆಗ್ಯುಲರ್ ಟ್ರೀಟ್ಮೆಂಟಲ್ಲಿದ್ದರೆ ಅವ್ರಿಗೇನು ತೊಂದರೆ ಆಗಂಗಿಲ್ಲ, ಮಕ್ಕಳ ಬೆಳವಣಿಗೆ ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ಬಟ್ ಇನ್ ಕೇಸ್ ನೀವು ಟ್ರೀಟ್ಮೆಂಟ್ ಶುರು ಮಾಡಿಲ್ಲ ಅಂತಂದರೆ ಸೊ ನಿಮ್ಮದು ಆಕ್ಸಿಜನ್ ಲೆವೆಲ್ ಏನೋ ಕಮ್ಮಿ ಆಗ್ತಾಯಿದ್ರೆ ಮಕ್ಕಳು ಬೆಳವಣಿಗೆ ಸ್ವಲ್ಪ ಕುಂಠಿತವಾಗ್ಬೋದು. ಸೊ ನನ್ನ ಸಲಹೆ ಏನಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆಂಟ್ ಆದರೂ ಕೂಡ ಇದೇನು ಇನ್ನೇನಾದ್ರು ಮೆಡಿಕೇಷನ್ಸ್ ಏನಿದೆ ಅಲ್ವಾ ಅದು ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ. ಅಂತಂದರೆ ಪ್ರೆಗ್ನೆಂಟ್ ಇದ್ದಾಗಲೂ ಇದನ್ನು ಮಾಡ್ಕೋಬೇಕು ಅಂತ. ಇದು ಒಂದ್ಸರಿ ನಾವು ಡಯಾಗ್ನೋಸ್ ಮಾಡಿದ ನಂತರ ನೀವು ರೆಗ್ಯುಲರ್ ಕಂಟಿನ್ಯೂ ಮಾಡ್ತಾ ಇರೋದು ಒಳ್ಳೇದು ಸರ್. ಈವನ್ ಪ್ರೆಗ್ನೆನ್ಸಿ ಇದ್ದರೂ ಕೂಡ ಅದು ಕಂಟಿನ್ಯೂ ಮಾಡ್ತಾ ಇರೋದು ಒಳ್ಳೆಯದು. ಅದ್ರ ಜೊತೆಗೆ ಆ ಮಗುಗೂ ಕೂಡ ಅದ್ರದ್ದು ಕಂಟಿನ್ಯೂಟಿ ಬರ್ಬೋದು ಅಂತ ಹೇಳ್ತಾರೆ, ಹೇಗೆ ಸರ್? ನಾನು ಮುಂಚೆ ಹೇಳಿದಂಗೆ 20% ರಿಸ್ಕ್ ಇರೋದು ಸರ್. ಅಂದರೆ ಬರಲೇಬೇಕು ಅಂತ ಏನೂ ಇರೋಂಗಿಲ್ಲ. ಸೊ ಈಗ ಪೇರೆಂಟ್ಸ್ ಇದ್ದಾಗ ಅಸ್ತಮಾ ಬರಲೇಬೇಕು ಅಂತ ಏನೂ ಇಲ್ಲ. ಬಟ್ ರಿಸ್ಕ್ ಇದೆಯಾ ಅಂತ ಕೇಳಿದ್ರೆ ಹೌದು ರಿಸ್ಕ್ ಇರುತ್ತೆ. ಒಂದು 20% ರಿಸ್ಕ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅಂದರೆ ಈ ಅಸ್ತಮಾ ಬರೀ ಕೆಮ್ಮು ಮಾತ್ರ ಇರುತ್ತೋ, ಉಳಿದ ಬೇರೆ ಲಕ್ಷಣಗಳು ಅಂತಂದರೆ ಇರುತ್ತೋ? ಅದು ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ಕೆಮ್ತಾನೆ ಇರ್ತಾರೆ, ಅಂಥವ್ರಿಗೆ ತಾವು ಏನು ಹೇಳ್ತೀರಿ ಸರ್? ಅದೇ ನಾವು ಮುಂಚೆನೇ ಹೇಳ್ದಂಗೆ ಅಸ್ತಮಾ ಸಿಮ್ಟಮ್ಸ್ ಫಸ್ಟ್ ಮೇಜರ್ ಒನ್ ಆಫ್ ದ ಸಿಮ್ಟಮ್ಸ್ ಕೆಮ್ಮಿರುತ್ತೆ. ಅದ್ರ ಜೊತೆಗೆ ವೀಸಿಂಗು ಅಥವಾ ಚೆಸ್ಟ್ ಟೈಟ್ನೆಸ್ ಇದೆಲ್ಲ ಇರುತ್ತೆ. ಬಟ್ ಇನ್ನು ಕೆಲವರಿಗೆ ಬರೀ ಕೆಮ್ಮು ಅಷ್ಟೇ ಇರುತ್ತೆ. ಅವಾಗ ಏನಾಗ್ತಾ ಅವ್ರು ಹಂಗೆ ಅಸ್ತಮಾ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಅಂದರೆ ನನಗೆ ಬೇರೆ ಸಿಮ್ಟಮ್ಸ್ ಏನೂ ಇಲ್ಲ, ವೀಸಿಂಗ್ ಇಲ್ಲ, ಎದೆ ಭಾರ ಆಗೋದು ಆ ಥರ ಏನೂ ಆಗ್ತಾ ಇಲ್ಲ, ಸೊ ನನಗೆ ಅಸ್ತಮಾ ಇಲ್ಲ ಅಂತ ತಿಳ್ಕೋ ಚಾನ್ಸಸ್ಸು ಇರುತ್ತೆ. ಬಟ್ ಅದಕ್ಕೆ ಒಂದು ಟರ್ಮ್ ಇದೆ, ನಾವು ಕಾಫ್ ವೇರಿಯಂಟ್ ಅಸ್ತಮಾ ಅಂತ ಅಂತೀವಿ. ಸೊ ಬರೀ ಕೆಮ್ತಾ ಇದ್ರೂ ಕೂಡ ನಾವು ಬೇರೆ
ಕಂಡೀಷನ್ ರೂಲ್ ಔಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮ್ಮದು TB ಇರ್ಬೋದು, ಬಾಕಿ ಇನ್ನು ಸ್ವಲ್ಪ ಜನಕ್ಕೆ ಬರೀ ಗ್ಯಾಸ್ಟ್ರೈಟಿಸ್ GERD ಅಂತ ಅಂತೀವಿ, ಅವರಿಗೂ ಕೂಡ ಬರೀ ಕೆಮ್ಮು ಬರ್ತಾ ಇರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಪೋಸ್ಟ್ ನೇಸಲ್ ಡ್ರಿಪ್ ಅಂತ ಇರುತ್ತೆ, ನೆಗಡಿ ಆಗ್ತಾ ಇರುತ್ತೆ, ಪೋಸ್ಟ್ ನೇಸಲ್ ಡ್ರಿಪ್ ಆಗ್ತಾ ಅವರಿಗೂ ಕೆಮ್ಮು ಬರುತ್ತೆ. ಇದೆಲ್ಲ ನಾವು ರೂಲ್ ಔಟ್ ಮಾಡ್ಕೊಳ್ತೀವಿ. ಅವರಿಗೆ GERD ಮತ್ತು ಪೋಸ್ಟ್ ನೇಸಲ್ ಡ್ರಿಪ್ ಆಗಲಿ, ಸ್ವಲ್ಪ ಜನಕ್ಕೆ ಇದು ಕಾರ್ಡಿಯಾಕ್ ಕಂಡೀಷನ್ಸ್ ಇರ್ಬೋದು, ಅದೆಲ್ಲ ರೂಲ್ ಔಟ್ ಮಾಡ್ಕೊಂಡ್ಬಿಟ್ಟು ಇಂಥವ್ರಿಗೆ ಮತ್ತೊಂದು ಸರಿ ನಾವು PFT ಮಾಡಿದಾಗ, ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮಾಡಿದಾಗ ಅಥವಾ ಬ್ರಾಂಕಿಯಲ್ ಚಾಲೆಂಜ್ ಟೆಸ್ಟ್ ಅಂತ ಅಂತೀವಿ, ಅದು ಮಾಡಿದಾಗ ಅವರಿಗೆ ಆ ಅಬ್ಸ್ಟ್ರಕ್ಷನ್ ಇದ್ದರೆ ಅವ್ರಿಗೂ ಅಲ್ಲೂ ಕೂಡ ಓದಲಿಕ್ಕೆ ಆಗಂಗಿಲ್ಲ. ಸೊ ಅದ್ರ ಕನ್ಫರ್ಮ್ ಆದರೆ ನಾವು ಅದಕ್ಕೆ ನಾವು ಕಾಫ್ ವೇರಿಯಂಟ್ ಅಸ್ತಮಾ ಅಂತ ಲೇಬಲ್ ಮಾಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತೀವಿ. ತಾವು ಅವಾಗಲೇ ಹೇಳಿದ್ರಿ TB ಅಂತ ಹೇಳಿದ್ರಿ ಸರ್. ಈ ಒಂದು ಅಸ್ತಮಕ್ಕೂ ಮತ್ತು TBಗೂ ಯಾವ ರೀತಿಯಾದ ಒಂದು ವ್ಯತ್ಯಾಸ, ಅದು ಬಂದಮೇಲೆ ಇದು ಬರ್ಬೋದಾ, ಯಾವ ರೀತಿ ಸರ್? ಅಸ್ತಮಾಗೆ TBಗೆ ಅಷ್ಟೇ ಡೈರೆಕ್ಟ್ ರಿಲೇಷನ್ಶಿಪ್ ಆ ಥರ ಏನೂ ಇಲ್ಲ ಸರ್, ಡೈರೆಕ್ಟ್ ರಿಲೇಷನ್ಶಿಪ್ ಏನೂ ಇಲ್ಲ. ಬಟ್ ಏನಂದರೆ ಸ್ವಲ್ಪ TB ಇದ್ದವರಿಗೆ ಸ್ವಲ್ಪ ದಿನ ಆದಂತೆ ಸ್ವಲ್ಪ ಉಸಿರಾಟ ತೊಂದರೆ ಬರ್ಬೋದು. ಅದಕ್ಕೆ COPD ಅಂತ ಅಂತೀವಿ ನಾವು, ಅಬ್ಸ್ಟ್ರಕ್ಟಿವ್ ಏರ್ವೇ ಡಿಸೀಸ್ ಅಂತ ಅಂತೀವಿ. ಡೈರೆಕ್ಟ್ ರಿಲೇಷನ್ಶಿಪ್ ಅಂತೂ ಇಲ್ಲ. ಬಟ್ ವೀಸಿಂಗ್ ಸಿಮ್ಟಮ್ಸು TB ಆದವರಿಗೆ ಸ್ವಲ್ಪ ದಿನದ ನಂತರ ಬರೋ ಸಾಧ್ಯತೆ ಇರುತ್ತೆ. ಬಟ್ ಅದು ಡಯಾಗ್ನೋಸಿಸ್ ಬೇರೆ ಥರನೇ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಚೆನ್ನಾಗೇ ಇರ್ತಾರೆ ಸರ್, ಬಟ್ ಅವ್ರು ಆಟ ಆಡೋಕ್ಕೆ ಹೋದಾಗ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ಆ ಆಟ ಆಡೋ ಸಮಯದಲ್ಲಿ ಅವರಿಗೆ ವೀಸಿಂಗು, ಜಾಸ್ತಿ ಓಡೋಕ್ಕಾಗಲ್ಲ, ಆ ರೀತಿಯಾದ ಒಂದು ಸಿಮ್ಟಮ್ಸ್ ನಾವು ನೋಡ್ತೀವಿ. ಅಂಥವ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇದು ಯೂಶ್ವಲಿ ನಾವು ನೋಡಿದ ಪ್ರಕಾರ ಸಣ್ಣ ಮಕ್ಕಳೇ ಸ್ವಲ್ಪ ಕಾಮನ್ ಆಗಿ ಕಾಣಿಸ್ತಾ ಇರುತ್ತೆ ಸರ್. ಯಾಕೆಂದರೆ ಫಸ್ಟಿಗೆ ನಾವು ಅವರಿಗೆ ಅಸ್ತಮಾ ಅಂತ ಡಯಾಗ್ನೋಸಿಸ್ ಮಾಡಿರೋಂಗಿಲ್ಲ. ಸೊ ಇದು ಯೂಶ್ವಲಿ ಈ ಟೀಚರ್ಸು, ತಂದೆ ತಾಯಿ ಈ ಥರ ಸ್ವಲ್ಪ ಇದರ ಬಗ್ಗೆ ಲಕ್ಷ್ಯ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಮನೆಯಲ್ಲೆಲ್ಲ ಆರಾಮಾಗಿರ್ತಾರೆ, ಬಟ್ ಏನೋ ಆಟ ಆಡಲಿಕ್ಕೆ ಹೋದಾಗ ಸುಸ್ತಾಗತ್ತೆ, ಇದು ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಆಗಂಗಿಲ್ಲ, ಈ ಥರ ಕಂಪ್ಲೇಂಟ್ಸು ಹೇಳ್ತಾ ಇರ್ಬೋದು. ಸೊ ಇದು ಅಸ್ತಮಾ ಲಕ್ಷಣ ಇರೋ ಸಾಧ್ಯತೆ ಇರುತ್ತೆ. ಸೊ ಪದೇ ಪದೇ ನಿಮ್ಗೆ ಈ ಥರ ಅವ್ರ ಸಿಮ್ಟಮ್ಸ್ ಹೇಳ್ತಾ ಇದ್ದರೆ ನನ್ನ ಪ್ರಕಾರ ಒಂದ್ಸಲಿ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಬಿಟ್ಟು ಅಸ್ತಮಾ ಇದೆಯೋ ಇಲ್ಲ ಅಂತ ಒಂದ್ಸಲಿ ಕನ್ಫರ್ಮ್ ಮಾಡಿಕೊಂಡ್ರೆ ಬೆಟರು. ಇನ್ ಕೇಸ್ ಅಸ್ತಮಾ ಇದೆ ಅಂತ ಕನ್ಫರ್ಮ್ ಆದರೆ ಯೂಶ್ವಲಿ ಇವರು ಆಟ ಆಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಇನ್ನೆಲ್ಲಸ್ ಕೊಟ್ಬಿಟ್ಟು ಅವಾಗ ಆಟ ಆಡೋಕ್ಕೆ ಹೋದಾಗ ಇದು ಬೆಟರ್ ಆಗುತ್ತೆ. ಎರಡನೇದಾಗಿ ಈಗ ಎಕ್ಸಸೈಸ್ ಇಂಡ್ಯೂಸ್ ಬ್ರಾಂಕೋ ಕನ್ಸ್ಟ್ರಕ್ಷನ್ ಅಂತಂತೀವಿ. ಓಕೆ, ಇವರು ಆಟ ಆಡೋಕ್ಕೆ ಹೋಗಿಬಿಟ್ರೆ ಅವರಿಗೆ ಅಸ್ತಮಾ ಅಟ್ಯಾಕ್ ಆಗತ್ತೆ ಅಂತ ಆಟ ಆಡೋದೇ ನಿಲ್ಲಿಸ್ಬಿಡ್ತಾರೆ. ಆ ಥರ ದಯವಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಆಟ ಪಾಠ ಎರಡು ಇಂಪಾರ್ಟೆಂಟ್ ಇರುತ್ತೆ. ಮಾನಸಿಕವಾಗಿ ಎಲ್ಲದಕ್ಕೂ ಇದಕ್ಕೆ ಎಕ್ಸಸೈಸ್ ಬೇಕೇ ಆಗುತ್ತೆ, ಬೇರೆ ವಿಕಸಿತಕ್ಕೂ ಎಕ್ಸಸೈಸ್ ಬೇಕೇ ಆಗುತ್ತೆ. ಅಂಥ ಕಾರಣದಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಳ್ತಾರೆ, ಎಲ್ಲ ಆಟ ಪಾಠ ಎಲ್ಲ ನೀವು ಕಂಟಿನ್ಯೂ ಮಾಡ್ತಾಯಿರಿ. ಈ ಒಂದು ಅಸ್ತಮದ ಬಗ್ಗೆ ಹೇಳೋದಾದ್ರೆ ಇದು ಬೇರೆಯವ್ರಿಗೂ ಹರಡುತ್ತಾ, ಜೊತೆಗಿದ್ದವರಿಗೆ ತಿನ್ನೋದ್ರಿಂದ ಇಲ್ಲ ಆ ಥರದ್ದು ಯಾವುದು? ಅಸ್ತಮಾ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಸರ್. ಇದು ಜೆನೆಟಿಕ್ ಕಾಸಸಲ್ಲಿ ಬರ್ಬೋದು. ಸೊ ಇದೇ ಮೇನ್ ಟ್ರಿಗರ್ ಇರೋ ಸಾಧ್ಯತೆ ಇರುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡಂಗಿಲ್ಲ. ಈ ಒಂದು ಅಸ್ತಮಾ ಬರಬಾರ್ದು, ಅಕಸ್ಮಾತ್ ಬಂದಿದೆ ಅನ್ನೋದಾದರೆ ಮುಂಜಾಗ್ರತಾ ಕ್ರಮವಾಗಿ ಒಬ್ಬ ವ್ಯಕ್ತಿ ಏನೇನು ಮುಂಜಾಗ್ರತೆಯನ್ನು ತಗೋಬೋದು ಅಂತ ಹೇಳ್ತೀರಾ ಸರ್? ಈ ಒಂದು ಇದರಲ್ಲಿ ಸರ್ ಅಸ್ತಮಾ ಯಾವ ಏಜಿಗೆ ಬರುತ್ತೆ ಅಂತ ಹೇಳೋದೇ ಕಷ್ಟ ಸರ್. ನಾವು ಪ್ರಿವೆಂಟ್ ಅಂತ ಹೇಳೋಕ್ಕೆ ಆಗಂಗಿಲ್ಲ. ಬಟ್ ಸ್ವಲ್ಪ ಕಾಮನ್ ಫ್ಯಾಕ್ಟರ್ಸ್ ನಾವು ಟ್ರಿಗರ್ಸ್ ಅಂತ ಏನಂತೀವಿ ಅದು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಸೊ ಈ ಅಸ್ತಮಾದಾಗೆ ಅಲರ್ಜಿ ಸಿಮ್ಟಮ್ಸ್ ಇರುತ್ತೆ. ಸೊ ಅಂಥವ್ರಿಗೆ ನಾನು ಏನು ಅಡ್ವೈಸ್ ಮಾಡ್ತೀನಿ, ಈ ಉದ್ಬತ್ತಿ ಇರುತ್ತಲ್ವ, ಉದ್ಬತ್ತಿಯಲ್ಲಿ ಸ್ವಲ್ಪ ಯಾಕೆಂದರೆ ಸ್ಮೆಲ್ ಆಗ್ತಾ ಇರೋಂಗಿಲ್ಲ, ಅಥವಾ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ಬ್ರಾಂಕೋ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಸೊ ಯಾರಿಗೆ ಈ ಅಸ್ತಮಾ ಇದ್ದವರಿಗೆ ಈ ಥರ ಸ್ಮೆಲ್ಲಿಂದ ತೊಂದರೆ ಆಗ್ತಾಯಿದ್ರೆ, ಅಥವಾ ಸ್ಮೋಕಿಂಗ್ ಯಾರು ಸ್ಮೋಕ್ ಮಾಡ್ತಾ ಅವ್ರ ಹತ್ರ ಹೋಗಬಾರ್ದು, ಅಥವಾ ಮಾಸ್ಕಿಟೋ ಕಾಯಿಲು. ಸೊ ಮಾಸ್ಕಿಟೋ ಕಾಯಿಲಿಂದ ಕೂಡ ಸ್ವಲ್ಪ ಜನಕ್ಕೆ ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇರ್ಬೋದು. ಸೊ ಅಂಥದ್ದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಎರಡನೇದು ಈ ಬೆಡ್ಶೀಟ್ಸ್ ಇರ್ತಾವಲ್ಲ, ಅಲ್ಲಿ ಡಸ್ಟ್ ಮೈಟ್ಸ್ ಅಂತಾರೆ. ಡಸ್ಟ್ ಮೈಟ್ಸ್ ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ. ಸೊ ಅದರಿಂದನೂ ಕೂಡ ಸ್ವಲ್ಪ ಟ್ರಿಗರ್ ಆಗ್ತಾ ಇರ್ಬೋದು. ಸೊ ಅಂಥವ್ರು ಏನು ಮಾಡಬೇಕು, ಈ ಬೆಡ್ಶೀಟ್ಸ್ ಎಲ್ಲ ಫ್ರೀಕ್ವೆಂಟ್ಲಿ ಒಗಿತಾ ಇರಬೇಕಾಗುತ್ತೆ, ಬಿಸಿನೀರಲ್ಲಿ ತೊಳೆಯಬೇಕು. ಯಾಕಂದರೆ ಡಸ್ಟ್ ಮೈಟ್ಸ್ ಸಾಯೋದು ಬಿಸಿನೀರಲ್ಲಿ ಅಷ್ಟೇ ಸಾಯ್ತಾ ಇರ್ತವೆ. ಮತ್ತು ಸೂರ್ಯದ ಕಿರಣ, ಅಂದರೆ ಅದಕ್ಕಾಗಿ ಏನಂತೀವಿ, ಅಟ್ಲೀಸ್ಟ್ ಒನ್ಸ್ ಎ ವೀಕ್, ವಾರಕ್ಕೆ ಒಂದ್ಸಲ ಆದ್ರೂ ನೀವು ಅದನ್ನು ಬಿಸಿನೀರಲ್ಲಿ ತೊಳಿಬೇಕು, ಆಮೇಲೆ ಸೂರ್ಯದ ಕಿರಣ ಒಣಗಿಸ್ಬೇಕು. ಇದು ಮಾಡೋದ್ರೆ ಏನಾಗುತ್ತೆ, ಆ ಡಸ್ಟ್ ಮೈಟ್ಸ್ ಎಲ್ಲ ಹೋಗುತ್ತೆ. ಸೊ ಟ್ರಿಗರ್ ಆಗೋದು ಕಮ್ಮಿ ಆಗ್ತಾ ಇರುತ್ತೆ. ಸೊ ವ್ಯಾಕ್ಯೂಮ್ ಕ್ಲೀನಿಂಗ್ ಮ್ಯಾಟ್ಸ್ ಎಲ್ಲ ಇದ್ದರೆ ಮನೆಯಲ್ಲಿ ಸ್ವಲ್ಪ ಮ್ಯಾಟ್ಸ್ ಗೀಟ್ಸ್ ಎಲ್ಲ ಇತ್ತಂದರೆ ಅದನ್ನು ವ್ಯಾಕ್ಯೂಮ್ ಮಾಡೋದು ಬೆಟರ್. ಇಷ್ಟೆಲ್ಲ ಮುಂಜಾಗ್ರತೆ ತೊಗೊಂಡ್ರೆ ಅವ್ರು ಸ್ವಲ್ಪ ನಿಮ್ಮದು ಪದೇ ಪದೇ ಟ್ರಿಗರ್ ಆಗೋದು, ಪದೇ ಈಗ ಜಾಸ್ತಿ ಹಾಸ್ಪಿಟ್ಲ್ ಅಡ್ಮಿಷನ್ಸ್ ಆಗೋದು, ಮೆಡಿಸಿನ್ ರಿಕ್ವೈರ್ಮೆಂಟ್ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಹಾಗಂತ ಹೇಳ್ಬಿಟ್ಟು ಇದೆಲ್ಲ ಇಷ್ಟೆಲ್ಲ ಮಾಡಿಬಿಟ್ಟು ಮೆಡಿಸಿನ್ಸ್ ಸ್ಟಾಪ್ ಮಾಡಿ ಅಂತ ನಾವು ಯಾವಾಗಲೂ ಅಡ್ವೈಸ್ ಮಾಡೋಂಗಿಲ್ಲ. ಮೆಡಿಸಿನ್ಸ್ ಕಂಟಿನ್ಯೂ ಇರಲಿ. ನೀವು ಇದು ಮಾಡೋದು ನಿಮ್ಮ ಲಂಗ್ ಕೆಪಾಸಿಟಿ ಚೆನ್ನಾಗಿದೆ, ಮೆಡಿಸಿನ್ ಡೋಸೇಜ್ ನಾವು
ಕಮ್ಮಿ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಈ ಒಂದು ಅಡ್ಮಿಷನ್ ಅಂತ ಬಂದಾಗ ಯಾವ ರೀತಿಯಾದ ಸಿವಿಯರ್ ಆದಾಗ ಸ್ವಲ್ಪ ಕಾಣಿಸ್ಕೊಂತು ಅಂದ ತಕ್ಷಣ ಅಡ್ಮಿಷನ್ ಆಗಬೇಕು, ಯಾವ ರೀತಿ ಸಂದರ್ಭದಲ್ಲಿ ಇದು ಅಡ್ಮಿಷನ್ ಅಂತ ಬರುತ್ತೆ ಸರ್? ನೋಡಿ ಸರ್, ಅಸ್ತಮಾ ಹೇಗಿರುತ್ತೆ ಅಂದರೆ ನಿಮಗೆ ಎಷ್ಟು ಈಸಿಲಿ ಟ್ರೀಟ್ ಮಾಡ್ಬೋದು, ಭಾಳ ಸಿವಿಯರ್ ಇದೆ ಅಷ್ಟೇ ಟ್ರೀಟ್ ಮಾಡೋಕ್ಕೂ ಅಷ್ಟೇ ಕಷ್ಟ ಆಗುತ್ತೆ. ಸೊ ನಾವೀಗ ಮೇನಾಗಿ ಇನ್ನೆಲರ್ಸ್ ಕೊಡ್ತಾ ಇರ್ತೀವಿ ಅಸ್ತಮಾದವರಿಗೆ. ಕಾಮನ್ ಆಗಿ ಸಿವಿಯರ್ ಆಗಿ ಈ ಥರ ಅಡ್ಮಿಷನ್ ಬರೋರಿಗೆ ನಾವೇನು ನೋಡ್ತೀವಿ ಅಂದರೆ ನಾವು ಇನ್ನೆಲರ್ಸ್ ಕೊಡ್ತಾ ಇರ್ತೀವಿ. ಬಟ್ ಇನ್ನೆಲರ್ಸ್ ತೊಗೊಳ್ಳೋ ರೀತಿಯೇ ತಪ್ಪಿರುತ್ತೆ. ಹೌದು. ಸೊ ಈ ಮಾತ್ರೆ ಥರ ನುಂಗಿರೋ ಹೊಟ್ಟೆ ಒಳಗೆ ಆ ಥರ ಇರೋಂಗಿಲ್ಲ. ಇನ್ನೆಲರ್ಸ್ ಅಂದರೆ ಆ ಟೆಕ್ನಿಕ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಅವ್ರು ಕೇಳಿದಾಗ ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ, ಬಟ್ ನಾವು ಚೆಕ್ ಮಾಡಿದಾಗ ಅವ್ರು ತೊಗೊಳ್ಳೋ ವಿಧಾನವೇ ತಪ್ಪಿರುತ್ತೆ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಅವರಿಗೆ ತೊಗೊಳ್ಳೋ ವಿಧಾನ ಹೇಗೆ ಅಂತ ಕರೆಕ್ಟಾಗಿ ಹೇಳ್ಕೊಡ್ತೀವಿ. ಸೊ ಅದರಿಂದ ಎಷ್ಟೋ ಒಂದು 70 to 80% ಅಷ್ಟು ಅದರಲ್ಲೇ ಸುಮಾರು ಜನಕ್ಕೆ ಕಂಟ್ರೋಲಿಗೆ ಬರುತ್ತೆ. ಸೊ ಇನ್ ಕೇಸ್ ಅದರಲ್ಲೂ ಕೂಡ ಕಂಟ್ರೋಲ್ ಬಂದಿಲ್ಲ ಅಂತಂದರೆ ನಾವು ಮತ್ತೊಂದು ಆ್ಯಡ್ ಆನ್ ಮೆಡಿಕೇಷನ್ಸ್ ಹಾಕ್ತಾ ಇರ್ತೀವಿ. ಬಟ್ ಭಾಳ ಸಿವಿಯರ್ ಆಗಿರುತ್ತೆ, ಈಗ ಮನೇಲಿ ಮ್ಯಾನೇಜ್ ಮಾಡಲಿಕ್ಕೆ ಆಗಂಗಿಲ್ಲ, ಭಾಳ ಉಸಿರಾಟ ತೊಂದರೆ ಬರ್ತಾ ಇರುತ್ತೆ, ಅವರಿಗೆ ಆಕ್ಸಿಜನ್ ಲೆವೆಲ್ ಸ್ವಲ್ಪ ಭಾಳ ಕಮ್ಮಿ ಇರುತ್ತೆ, ಉಸಿರಾಡಕ್ಕೆ ಆಗ್ತಾ ಇರೋಂಗಿಲ್ಲ, ಅಂಥವ್ರಿಗೆ ನಾವು ಅಡ್ಮಿಷನ್ಸ್ ಮಾಡಬೇಕಾಗತ್ತೆ. ಅಂಥವ್ರಿಗೆ ನಾವು ಫಸ್ಟ್ ಆಕ್ಸಿಜನ್ ಕಮ್ಮಿ ಇದ್ದರೆ ಆಕ್ಸಿಜನ್ ಹಾಕೋಬೇಕಾಗತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತೀವಿ. ಬ್ರಾಂಕೋಡೈಲೇಟರ್ಸ್ ಅಂದರೆ ಶ್ವಾಸಕೋಶ ಹಿಗ್ಲಿಕ್ಕೆ ಏನು ಮೆಡಿಸಿನ್ಸ್ ಬೇಕಾಗುತ್ತೋ ಆ ಮೆಡಿಸಿನ್ ಡೋಸೇಜ್ ಸ್ವಲ್ಪ ಹೆಚ್ಚಿಗೆ ಮಾಡ್ತೀವಿ. ಸ್ಟಿರಾಯ್ಡ್ಸ್ ಬೇಕಾಗ್ಬೋದು, ಸ್ವಲ್ಪ ದಿನ ಮಟ್ಟಿಗೆ ಓರಲ್ ಸ್ಟಿರಾಯ್ಡ್ಸ್ ಬೇಕಾಗ್ಬೋದು, ಮೇ ಬಿ 4 to 5 days ತನಕ ಸ್ಟಿರಾಯ್ಡ್ಸ್ ಅವ್ರಿಗೆ ಬೇಕಾಗ್ಬೋದು, ಅದು ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಅದು ಒಂದ್ಸರಿ ಸ್ವಲ್ಪ ಕಂಟ್ರೋಲಿಗೆ ಬಂದ ನಂತರ ಮತ್ತೆ ಅವ್ರ ವಿಧಾನ ಮತ್ತೆ ಚೆಕ್ ಮಾಡಬೇಕು, ಹೇಗೆ ತೊಗೊಳ್ತಾರೆ ಅಂತ. ಡೋಸೇಜ್ ಚೆಕ್ ಮಾಡ್ತೀವಿ. ಇನ್ ಕೇಸ್ ಅವ್ರು ತೊಗೊಳ್ಳೋ ಡೋಸ್ ಏನಾದರೂ ಕಮ್ಮಿ ಇತ್ತಂದರೆ ಡೋಸ್ ಸ್ವಲ್ಪ ಹೆಚ್ಚಿಗೆ ಮಾಡಬೇಕಾಗ್ಬೋದು. ಅದ್ರ ಜೊತೆಗೆ ಅವ್ರಿಗೆ ಬೇರೆ ಸಿಮ್ಟಮ್ಸ್ ಇದೆಯಾ ನೋಡಬೇಕಾಗತ್ತೆ. ಸಪೋಸ್ ಈ ಬರೀ ಅಸ್ತಮಾ ಇದ್ಬಿಟ್ಟು ಸ್ವಲ್ಪ ಜನಕ್ಕೆ ಅಲರ್ಜಿ ಸಿಮ್ಟಮ್ಸ್ ಇರುತ್ತೆ, ಅಂದರೆ ಮೂಗು ಸೋರೋದು, ರೈನೈಟಿಸ್ ಅಂತ ಅಂತೀವಿ. ಸೊ ಅಂಥವ್ರಿಗೆ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ. ಬರೀ ಅಸ್ತಮಾ ಬಿಟ್ಬಿಟ್ಟು ಅಲರ್ಜಿಕ್ ರೈನೈಟಿಸ್ ನಾವು ಟ್ರೀಟ್ ಮಾಡಿಲ್ಲ ಅಂದ್ರೂ ಸಿಮ್ಟಮ್ಸ್ ಜಾಸ್ತಿ ಆಗ್ಬೋದು. ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಇದ್ದವರಿಗೆ ಅದು ಟ್ರೀಟ್ ಮಾಡಬೇಕಾಗತ್ತೆ. ಇನ್ನೂ ಸ್ವಲ್ಪ ಕಾರ್ಡಿಯಾಕ್ ಸಿಮ್ಟಮ್ಸ್ ಇದ್ದಾವೆ ಹೇಗೆ ಅಂತ ಒಂದ್ಸಲಿ ಚೆಕ್ ಮಾಡಬೇಕಾಗತ್ತೆ. ಅಂದರೆ ನಾವು ಬರೀ ಸಿವಿಯರ್ ಅಸ್ತಮಾ ಒಂದೇ ಸಲ ಎಲ್ಲರಿಗೂ ಒಂದೇ ಸಲ ಟ್ರೀಟ್ಮೆಂಟ್ ಇರೋಂಗಿಲ್ಲ, ಇದು ಬೇರೆ ಪ್ಯಾರಾಮೀಟರ್ಸು ಕೂಡ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಮಗೆ ಅದು ತಕ್ಕಂತೆ ಮೆಡಿಸಿನ್ ಮಾಡಿಫೈ ಮಾಡಬೇಕಾಗತ್ತೆ. ಒಟ್ಟು ಅಸ್ತಮದ ಜೊತೆಗೆ ಎಲ್ಲದನ್ನು ಕೂಡ ಚೆಕ್ ಮಾಡಿ ಇದನ್ನು ನಾವು ಮಾಡ್ಕೋಬೇಕು ಅಂದರೆ ಹೇಳಿದ್ರು. ಫಸ್ಟ್ ಮೋಸ್ಟ್ ಕಾಮನ್ ಆಗಿ ಸುಮಾರು ಜನಕ್ಕೆ ಸಿವಿಯರ್ ಅಸ್ತಮಾ ಬರೋದು ನಿಮ್ಮದು ಅವ್ರು ತಗೊಳ್ಳೋ ಮೆಡಿಸಿನ್ ತಪ್ಪಾಗಿರೋದ್ರಿಂದ. ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ, ಮೆಡಿಸಿನ್ ಕಾಸ್ಟ್ಲಿ ಇರುತ್ತೆ ಸರ್, ಇದು ಇನ್ನೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಗ್ರಾಮೀಣ ಭಾಗದಲ್ಲೂ ಕಾಸ್ಟ್ ಸೇವಿಂಗ್ಗೋಸ್ಕರ ನಾವು ಫ್ರೀಕ್ವೆನ್ಸಿ ಎಷ್ಟು ಇರುತ್ತೋ ಅಷ್ಟು ತೊಗೊಳಂಗಿಲ್ಲ, ಡೋಸ್ ತಾವೇ ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ, ಅಥವಾ ತೊಂದರೆ ಬಂದಾಗ ನೋಡ್ಕೊಂಡ್ರೆ ಆಯಿತು ಆ ಥರ ಮಾಡ್ತಾರೆ. ಸೊ ನೀವು ಮೆಡಿಸಿನ್ಸ್ ಇನ್ಫ್ಲಮೇಷನ್ ಕಂಟ್ರೋಲ್ ಮಾಡಿಲ್ಲ ಅಂತಂದರೆ ಈ ಥರ ಸಡನ್ನಾಗಿ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆಗೋ ಚಾನ್ಸಸ್ಸು ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಆ ತಿಳುವಳಿಕೆ ಇಂಪಾರ್ಟೆಂಟ್. ಅದೇ ಇದು ಉದ್ದೇಶ, ಇವತ್ತು ವಿಶ್ವ ಅಸ್ತಮಾ ಡೇ ಉದ್ದೇಶನೇ ಇದು, ತಿಳುವಳಿಕೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಟ್ರೀಟ್ಮೆಂಟನ್ನು ಯಾವ ಡೋಸಿಗೆ ಕೊಡ್ತಾ ಇದ್ದಾರೆ, ಯಾವ ಟೈಮಿಗೆ ಹೇಳ್ತಾ ಇದ್ದಾರೆ, ಆ ಥರ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಅಡ್ಮಿಷನ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಮತ್ತು ಅಡ್ಮಿಷನ್ ನಿಮ್ಮದು ಕಾಸ್ಟ್ ನೀವು ಅಲ್ಲಿ ಇನ್ನೆಲ್ಲಸಿಗೆ ನೀವು ಖರ್ಚಾಗತ್ತೆ ಅಂತ ಕಮ್ಮಿ ಮಾಡಿಕೋದ್ರೆ ಒಂದ್ಸಲ ಅಡ್ಮಿಷನ್ ಆದರೆ ಆ ಖರ್ಚು ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿಬಿಡುತ್ತೆ. ಸೊ ಇನ್ನೆಲ್ಲಸ್ ರಿಲೇಟಿವ್ಲಿ ಭಾಳ ಚೀಪಾಗಿರುತ್ತೆ. ಅಡ್ಮಿಷನ್ ಕಂಪೇರ್ ಮಾಡಿದರೆ ನಿಮ್ಮ ಇನ್ನೆಲ್ಲಸ್ ರಿಲೇಟಿವ್ಲಿ ಚೀಪಾಗಿರುತ್ತೆ. ಸೊ ದಯವಿಟ್ಟು ಇನ್ನೆಲ್ಲಸ್ ಏನೇ ಇದ್ರೂ ಸ್ಟಾಪ್ ಮಾಡಿಕ್ಕೆ ಹೋಗ್ಬೇಡಿ. ನಿಮ್ಗೇನಾದರೂ ಅದರಿಂದ ಸ್ವಲ್ಪ ಜನಕ್ಕೆ ಕೈ ನಡ್ಕ ಬರ್ಬೋದು, ಈ ಥರ ಇದ್ದರೆ ನಿಮ್ಮ ವೈದ್ಯರಿಗೆ ಹೋಗಿ ತಿಳಿಸಿ ಅವ್ರಿಗೆ ಏನು ಮಾಡಿಫಿಕೇಷನ್ ಮಾಡಬೇಕು ಮಾಡ್ತಾರೆ. ಇನ್ನೆಲ್ಲಸ್ ತೊಗೊಂಡಾದಂಥ ಸ್ವಲ್ಪ ಗಾರ್ಗಲ್ ಮಾಡಬೇಕಾಗತ್ತೆ, ಯಾಕಂದರೆ ಸ್ವಲ್ಪ ಎಕ್ಸ್ಟ್ರಾ ಪೌಡರ್ನ ಇದು ಮಾಡಬೇಕಾಗತ್ತೆ. ಅದನ್ನು ನೀವು ಮಾಡ್ತಾಯಿದ್ರೆ ಫಂಗಲ್ ಇನ್ಫೆಕ್ಷನ್ಸ್, ಗಂಟಲು ನೋವು ಬರೋದು ಇದೆಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾಯಿರಿ. ನಿಮ್ಗೆ ಈ ಥರ ಇದ್ದಾಗ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಬೇಕೋ ಅದು ಮಾಡ್ಬೋದು ಸರ್. ಅಂದರೆ ತಾವು ಹೇಳೋ ಪ್ರಕಾರ ವೈದ್ಯರ ಸಲಹೆ ತೊಗೊಂಡೆ ಎಲ್ಲದನ್ನು ನೀಟ್ ಮಾಡ್ಕೋಬೇಕು ಅಂತ ತಾವು ಹೇಳ್ತೀವಿ. ಅಂದರೆ ನೀವು ಅಸ್ತಮಾ ಕಂಟ್ರೋಲ್ ಆಗಿದ್ದರೆ ಈ ಥರ ಅಡ್ಮಿಷನ್ ಆಗೋ ಪ್ರಸಂಗ ಭಾಳ ಕಮ್ಮಿ ಬರುತ್ತೆ. ನೀವು ಫಸ್ಟಿಂದ ಸ್ಟಾರ್ಟಿಂಗ್ ಎಕ್ಸಾಕ್ಟ್ ಮೆಡಿಸಿನ್ಸ್ ಕರೆಕ್ಟಾಗಿ ನಿಮ್ಮ ಲಂಗ್ ಫಂಕ್ಷನ್ ಟೆಸ್ಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರೆ ಸೊ ಅಡ್ಮಿಷನ್ ಪ್ರಸಂಗ ಕಮ್ಮಿ ಆಗುತ್ತೆ. ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಟು ಟ್ರೀಟ್ ಅಸ್ತಮಾ ಅಂತ ಅಂತೀವಿ. ಅಂದರೆ ಸಿವಿಯರ್ ಅಸ್ತಮಾ ಇದ್ದರೆ ಅದು ಅವ್ರಿಗೆ ಎಷ್ಟೇ ಮೆಡಿಸಿನ್ಸ್ ಕೊಟ್ಟರು ಕೂಡ ಅವರು ರೆಗ್ಯುಲರಾಗಿ ಟ್ರೀಟ್ಮೆಂಟು ತೊಗೊಳ್ತಾ ಇರ್ತಾರೆ. ನಾವು ಟೈಮಿಂಗ್ ನಾವು ಟೈಮಿಗೆ ತೊಗೊಳ್ತಾರೆ, ಸೇಮ್ ಡೋಸ್ ತೊಗೊಳ್ತಾ ಇರ್ತಾರೆ. ಬಟ್ ಆದರೂ ಕೂಡ ಸ್ವಲ್ಪ ಜನಕ್ಕೆ ಜಾಸ್ತಿ ಆಗುತ್ತೆ. ಸೊ ಅಂಥವ್ರಿಗೆ ನಾವು ಇಯೋಸಿನೋಫಿಲ್ ಕೌಂಟ್ಸ ಚೆಕ್ ಮಾಡಿ ನೋಡ್ತೀವಿ, ಅದು IG ಅಂತ ಚೆಕ್ ಮಾಡಿ ನೋಡ್ತೀವಿ. ಸೊ IG ಎಲ್ಲ ಭಾಳ ಸ್ವಲ್ಪ ಜಾಸ್ತಿ ಇದ್ದುಬಿಟ್ಟು ಅಸ್ತಮಾ ಇನ್ನೆಲ್ಲಸ್ ಕೊಟ್ಟು ಕೂಡ
ಕಮ್ಮಿ ಆಗಿಲ್ಲ ಅಂದರೆ ಆ್ಯಂಟಿ IgE ಅಂತ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಒಮೆಲಿಜುಮ್ಯಾಬ್ ಅಂತ ಇರುತ್ತೆ, ಅದು ಶುರು ಮಾಡಿ ನೋಡ್ಬೋದು. ಇನ್ನೂ ಸ್ವಲ್ಪ ಇಯೋಸಿನೋಫಿಲ್ ಜಾಸ್ತಿ ಇದೆ, ಮೆಪೊಲಿಜುಮ್ಯಾಬ್ ಅಂತ ಬರುತ್ತೆ, ಅದನ್ನು ಕೂಡ ಟ್ರೀಟ್ಮೆಂಟ್ ಆಪ್ಷನ್ ಇರುತ್ತೆ. ಬಟ್ ಅದು ಭಾಳ ಕಾಸ್ಟ್ಲಿ ಇರುತ್ತೆ. ಅಂದರೆ ಇನ್ನೆಲ್ಲಸ್ ಎಲ್ಲ ಕಂಪೇರ್ ಮಾಡಿದ್ರೆ ಅದು ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಬಟ್ ಯಾರು ಅಫೋರ್ಡಬಲ್ ಇರ್ತಾರೋ ಅಥವಾ ನಿಮಗೆ ಇದು ಏನು ಕಂಟ್ರೋಲೇ ಬರ್ತಾ ಇಲ್ಲ, ನಾರ್ಮಲ್ ಇನ್ನೆಲ್ಲಸಿಂದ ಕಂಟ್ರೋಲೇ ಬರ್ತಾ ಇಲ್ಲ ಅಂತಂದರೆ ನಾವು ಆ ಟ್ರೀಟ್ಮೆಂಟ್ ಕೂಡ ಟ್ರೈ ಮಾಡಿ ನೋಡ್ಬೋದು. ಒಟ್ಟಲ್ಲಿ ಇದರಲ್ಲಿ ಜಾಗೃತಿಯಾಗಿದ್ದರೆ ಅಲ್ಲಿ ತನಕ ಹೋಗೋದು ಸಂದರ್ಭ ಕಡಿಮೆ ಮಾಡ್ಕೊಂಡಿರ್ಬೋದು ಅಂತ. ಡಯಾಗ್ನೋಸಿಸ್ ಒಂದು ಕರೆಕ್ಟಾಗಿ ಆಗಿಬಿಟ್ರೆ, ಬಿಕಾಸ್ ನಮ್ಮ ಡಯಾಗ್ನೋಸಿಸ್ ಆಗೋ ತನಕ ಇದು ಕಷ್ಟ, ಇದು ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಿ ಕಷ್ಟ ಆಗುತ್ತೆ. ಯಾಕೆ ಸ್ವಲ್ಪ ಜನ ಬ್ರಾಂಕೈಟಿಸ್ ಅಂತ ಹೇಳಿ ಸ್ವಲ್ಪ ತೊಗೊಳೋದು ಬಿಡೋದಾಗ್ತಾರೆ. ಸೊ ಡಯಾಗ್ನೋಸಿಸ್ ಆಗೋದು ಇಂಪಾರ್ಟೆಂಟ್ ಇರುತ್ತೆ. ಎರಡನೇದು ಟ್ರೀಟ್ಮೆಂಟು ರೆಗ್ಯುಲರಾಗಿ ತೊಗೋಬೇಕಾಗತ್ತೆ. ಈ ಟೆಕ್ನಿಕ್ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ನಾವು ಯಾರು ಪೇಷಂಟ್ಸ್ ಯಾರು ಬರ್ತಾರೋ ಅವ್ರಿಗೆ ಆ ಡಬ್ಬಿ ತೊಗೊಂಡು ಬರ್ಲಿಕ್ಕೆ ಹೇಳ್ತೀನಿ. ಅವ್ರು ಎಲ್ಲರೂ ಹೇಳ್ತಾರೆ ನಾನು ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀನಿ ಅಂತ. ಬಟ್ ನಾವು ನೋಡೋದ ಪ್ರಕಾರ ಸುಮಾರು ಜನ ತೊಗೊಳ್ಳೋ ರೀತಿಯೇ ತಪ್ಪಿರುತ್ತೆ. ಸೊ ಪ್ರತಿ ಸಲ ಬಂದಾಗ ನಾವು ರೀಇನ್ಫೋರ್ಸ್ ಮಾಡ್ತಾ ಇರ್ತೀವಿ ಯಾವ ರೀತಿ ತೊಗೋಬೇಕು ಅಂತ ಅವ್ರಿಗೆ ಮತ್ತೆ ಹೇಳ್ತಾ ಇದ್ದಾಗ ಕ್ರಮೇಣ ಅವರು ಅದನ್ನು ಕಲಿತಾರೆ. ಒಂದ್ಸಲ ಕಲಿತ ನಂತರ ಅವರಿಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಬಾರಿಯ ಧ್ಯೇಯವಾಕ್ಯದ ಬಗ್ಗೆ ತಾವೇನು? ಸೊ ಈ 2025 ಧ್ಯೇಯವಾಕ್ಯ ಏನಂದರೆ ಮೇಕ್ ಇನ್ಹೇಲರ್ ಟ್ರೀಟ್ಮೆಂಟ್ ಎಸೆಸಿಬಲ್ ಫಾರ್ ಆಲ್ ಅಂತ. ಅಂದರೆ ನಾವು ಹೇಳ್ದಂಗೆ ಇನ್ಹೇಲರ್ ಟ್ರೀಟ್ಮೆಂಟೇ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಏನಂದರೆ ಎಲ್ಲರಿಗೂ ಸಿಗುವಂಥ ಇನ್ಹೇಲರ್ ಟ್ರೀಟ್ಮೆಂಟು ಕೈಗೊಟ್ಟರೆ ಬೆಲೆಯಲ್ಲಿ ಸಿಗುವಂಥ ಆಗಬೇಕು. ಸೊ ಇದು ಆಗಬೇಕು ಅಂತಂದರೆ ಗೌರ್ಮೆಂಟವರು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಬೇಕಾಗತ್ತೆ. ಈ ಮೆಡಿಸಿನ್ಸ್ ಇನ್ಹೇಲರ್ಸ್ ರೇಟ್ಸ್ ಸ್ವಲ್ಪ ನಮ್ಮದು ರೇಟ್ ಕಂಟ್ರೋಲ್ ಅಂತ ಅಂತೀವಿ. ಸೊ ಅದಕ್ಕೆ ಸ್ವಲ್ಪ ಕಂಟ್ರೋಲಿಗೆ ಬಂತ ಸರ್ ಇನ್ನೂ ಸ್ವಲ್ಪ ರೇಟ್ ಕಡಿಮೆದಲ್ಲಿ ಸಿಗೋ ಥರ ಆದರೆ ಸೊ ಅವರು ಬಾಕಿಯವ್ರು ಎಲ್ಲರಿಗೂ ಟ್ಯಾಬ್ಲೆಟ್ಸ್ ಬದಲು ಈ ಇನ್ಹೇಲರ್ಸ್ ತೊಗೊಳ್ತಾ ಇದ್ರೆ ಬೆಟರ್ ಆಗುತ್ತೆ. ಜಾಗೃತಿನೂ ಇಂಪಾರ್ಟೆಂಟ್. ಯಾಕೆಂದರೆ ಸುಮಾರು ಜನ ಪೇಷಂಟ್ಸ್ ಬಂದವರು ಸರ್ ನಂಗೆ ಇನ್ಹೇಲರ್ಸ್ ಬೇಡ, ನಂಗೆ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಅರ್ಥ ಆಗಬೇಕು ಟ್ಯಾಬ್ಲೆಟ್ಸ್ಗಿಂತ ಇನ್ಹೇಲರ್ಸು ಭಾಳ ಉತ್ತಮ ರಿಸಲ್ಟ್ಸ್ ಕೊಡುತ್ತೆ. ನಿಮಗೆ ಕಾಸ್ಟ್ ಆಫ್ ನಿಮಗೆ ಅಡ್ಮಿಷನ್ ಕಾಸ್ಟ್ ಮೇಲೆ ನೋಡಬೇಕಾಗತ್ತೆ. ನೀವು ಅಡ್ಮಿಷನ್ ಕಾಸ್ಟ್, ಅಡ್ಮಿಷನ್ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ, ಅದ್ರದ್ದು ಕಾಸ್ಟು ಕೂಡ ಕಮ್ಮಿ ಆಗುತ್ತೆ. ಬಟ್ ನೀವೇನು ಅದನ್ನು ಇನ್ನೇ ಟೆಕ್ನಿಕ್ ಒಂದು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಅದು ಆರಾಮಾಗಿರುತ್ತೆ. ಸೊ ಈ ವರ್ಷದ ವಾಕ್ಯ ಮೇಕ್ ಇನ್ಹೇಲ್ ಟ್ರೀಟ್ಮೆಂಟ್ ಎಸೆಸಿಬಲ್ ಫಾರ್ ಆಲ್. ಅಂದರೆ ತಾವು ಹೇಳೋ ಪ್ರಕಾರವಾಗಿ ಅಸ್ತಮದವರಿಗೆ ಜಾಗೃತಿ ಬಹಳ ಮುಖ್ಯ ಅನ್ನೋದನ್ನು ಸವಿಸ್ತರವಾಗಿ ಹೇಳ್ತಿದ್ದೀರಿ ಸರ್. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಅಸ್ತಮದ ಕುರಿತಾಗಿ ಮಾತಾಡೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ ಸರ್. ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ 250 ಹಾಸಿಗೆಗಳ ವ್ಯವಸ್ಥೆ ಇದ್ದು ಇದರೊಂದಿಗೆ 2 ಕ್ಯಾತ್ ಲ್ಯಾಬ್ಗಳು, ನ್ಯೂರೋ ನ್ಯಾವಿಗೇಷನ್, ಡಯಾಲಿಸಿಸ್ ಘಟಕ, ರಕ್ತನಿಧಿ, ಲ್ಯಾಬೊರೇಟರ್, ಔಷಧಾಲಯ, ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9538897698. ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಹೇಶ್ HM. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.